161 ಸ್ಟೇಟ್ಮೆಂಟ್ ನಡೀತಾ ಇತ್ತಂತೆ. 5 ಜನ ಪೊಲೀಸರ ಸಮ್ಮುಖದಲ್ಲಿ ಆ ವ್ಯಕ್ತಿ, ಪಾಪ ಪ್ರಜ್ಞೆ ಕಾಡಿದಂತ ವ್ಯಕ್ತಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯೂಶಲಿ 164 ಅಂದ್ರೆ 183 ಆದ ನಂತರ ಇದು ಮಾಡಲೇಬೇಕಂತ ಏನೂ ಇರುವುದಿಲ್ಲ, ಆದ್ರೂ ಕೂಡ ಏನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಕೋಆಪರೇಷನ್ ಕೂಡ ಕೊಟ್ಟಿದ್ದಾರೆ ವ್ಯಕ್ತಿ. ಅವಾಗ ಆ ಸಂದರ್ಭದಲ್ಲಿ ಒಂದು ಬಿಳಿ ಹಾಳೆ ಇಟ್ಕೊಂಡು ಆ ತನಿಖಾಧಿಕಾರಿ, ಅಲ್ಲಿದ್ದಂತ ಒಬ್ಬ ಅಧಿಕಾರಿ, ಯಾರು ಅಂತ ಹೆಸರು ಬೇಡ, ಯಾಕಂದ್ರೆ ನಮಗೆ ವೈಯಕ್ತಿಕ ದ್ವೇಷ, ಅವ್ರು ಯಾರ ಮೇಲೆ ಕೂಡ ವೈಯಕ್ತಿಕ ದ್ವೇಷ ಇಲ್ಲ, ಆದ್ರೆ ನಡೆದಂತಹ ಪ್ರಕ್ರಿಯೆ ಹೇಳ್ತಾ ಇದ್ದೀನಿ, ಊಹಾಪೋಹ ಅಲ್ಲ. ಬಿಳಿ ಪೇಪರ್ನ ಹಿಂಗೆ ಮುಂದೆ ಇಟ್ಟು, ಆ ವ್ಯಕ್ತಿಯ ಮುಂದೆ ಇಟ್ಟು ಪೆನ್ ತಗೊಂಡು, ತೋರ್ಸು ನೀನು ಎಲ್ಲೆಲ್ಲಿ ಹೆಣ ಹೂತ್ ಹಾಕಿದೀಯಾ, ಇಲ್ಲಿ ಮ್ಯಾಪ್ ಮಾಡಿ ತೋರ್ಸು. ಆವಾಗ ಆ ವ್ಯಕ್ತಿ ಹೇಳಿದಾನೆ, ನಾನು ತೋರಿಸುವುದಿಲ್ಲ, ಯಾವ ಜಾಗೆ ಹೂತಿಟ್ಟಿದ್ದೇನೆ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಆದರೆ ನನಗೆ ಇಲ್ಲಿ ತೋರಿಸುವುದಕ್ಕೆ ಬರುವುದಿಲ್ಲ. ಇಲ್ಲಿ ಹಾಳೆಯಲ್ಲಿ ಬಿಳಿ ಹಾಳೆ ಮೇಲೆ ನನಗೆ ಮ್ಯಾಪ್ ಮಾಡಿ ತೋರಿಸಕ್ಕೆ ಸರ್ ನನಗೆ ಬರಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಇಲ್ಲಿ ಒಂದು ವೇಳೆ ಆ ವ್ಯಕ್ತಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮುಂದೆ ಅಥವಾ ಪೊಲೀಸ್ ಸಿಬ್ಬಂದಿಗಳ ಮುಂದೆ, 5 ಜನ ಇದ್ರು, ಆ 5 ಜನ ಸಿಬ್ಬಂದಿಗಳ ಮುಂದೆ ಇಲ್ಲಿ ಧರ್ಮಸ್ಥಳದ ಈ ರಸ್ತೆ ಪಕ್ಕ ಇಲ್ಲಿ, ಈ ಬೀಡಿನ ಮುಂದೆ ಇಲ್ಲಿ, ಈ ಲಾಜಿನ ಮುಂದೆ ಇಲ್ಲಿ, ಎಲ್ಲೋ ಒಟ್ಟು ಈ ನದಿ ಪಕ್ಕ ಇಲ್ಲಿ ಅಂತ ಮ್ಯಾಪ್ ಹಾಕಿ ತೋರಿಸ್ಬಿಟ್ರೆ ಏನಾಗುತ್ತೆ ಹೇಳಿ? ಇಮಿಡಿಯೇಟ್ ಆಗಿ ಆ ಮಾಹಿತಿ ಸೋರಿಕೆಯಾಗಿ ರಾತ್ರೋರಾತ್ರಿ ಅದನ್ನ ನಾಶ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಾವು ಕೆಲವು ದಿನಗಳ ಹಿಂದೆನೆ ಆ ನ್ಯಾಯವಾದಿಗಳ ತಂಡಕ್ಕೆ, ಹಿರಿಯ ನ್ಯಾಯವಾದಿಗಳಿಗೂ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿ ವಿನಂತಿ ಮಾಡಿಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಸ್ಥಳೀಯ ಪೊಲೀಸರನ್ನ ನಂಬಬೇಡಿ. ನಾವೇ ಖುದ್ದಾಗಿ ಹೇಳಿದ್ದೇವೆ, ಡೋಂಟ್ ಬಿಲೀವ್ ಲೋಕಲ್ ಪೊಲೀಸ್. ಅಲ್ಲಿ ಪೊಲೀಸರಿಗೂ ಹೇಳೋದು ಒಂದೇ, ಆ ಧರ್ಮಸ್ಥಳದ ಏನೋ ಧರ್ಮೋದ್ಯಮಗಳ ಕುಟುಂಬ ಇದೆ ಅವ್ರಿಗೆ ಹೇಳೋದು ಒಂದೇ. ಕಹಿ ಅನುಭವಗಳು ನಮ್ಮ ಮುಂದೆ ಇದೆ ಸ್ವಾಮಿ. ಆ ಪದ್ಮಲತಾ, ಸಾರಿ, ನಾರಾಯಣ ಮಾವುತ ಕೇಸಲ್ಲಿ ಏನ್ ಮಾಡಿದ್ರು? ಡಬಲ್ ಮರ್ಡರ್ ಆಗಿ ಅಲ್ಲಿ ಹೆಣ ಬಿದ್ದಿದೆ, FSL ಅವರು ಫಿಂಗರ್ ಪ್ರಿಂಟ್ ನವರು ಬಂದಿದ್ದಾರೆ, ವಾಪಸ್ ಕಳಿಸಿದ್ರು. ತಮಗ್ ಗೊತ್ತಿರಲಿ, ಸಾರ್ವಜನಿಕರ ಗಮನಕ್ಕೆ ನಾನು ತರ್ತಾ ಇದ್ದೀನಿ, ಎಲ್ಲಾ ನ್ಯಾಯವಾದಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ ಬಂದ್ರೆ, ಬ್ಯೂರೋ ಬಂದಿದೆ, ಫಿಂಗರ್ ಪ್ರಿಂಟ್ ಸ್ಟಾಫ್ ಬಂದಿದೆ, ವಾಪಸ್ ಕಳಿಸಿದ್ರು ಅವ್ರನ್ನ. ಡಾಗ್ ಸ್ಕ್ವಾಡ್ ಬಂದಿದೆ, ಡಾಗ್ ಸ್ಕ್ವಾಡ್ ಎಲ್ಲಿ ಹೋಗಿದ್ದು? ಇದೇ ಧನಕೀರ್ತಿ ಆರಿಗ ಅನ್ನುವನ ಮನೆ, ಇದೇ ಧರ್ಮೋದ್ಯಮಿಯ ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್ ಯಾವನಿದಾನೋ ಅವನ ಮನೆಗೆ ಹೋಗಿ ಬಂತು ಡಾಗ್ ಸ್ಕ್ವಾಡ್, ವಾಪಸ್ ಕಳಿಸ್ಬಿಟ್ರು. ಯಾವಾಗ ಅವನ ಮನೆಗೆ ಹೋಯ್ತು ವಾಪಸ್ ಕಳಿಸ್ಬಿಟ್ರು. ಡಬಲ್ ಮರ್ಡರ್ ಕೇಸ್ನಲ್ಲಿ ನಾರಾಯಣ ಮತ್ತು ಯಮುನಾಳ ಜೋಡಿ ಕೊಲೆ ಪ್ರಕರಣದಲ್ಲಿ ದೂರುದಾರ ಯಾರಾಗಬೇಕಾಗಿತ್ತು? ನಾರಾಯಣನ ಹೆಂಡತಿ. ಅಲ್ಲೇ ಇದ್ರು, ಅವರು ಶವದ ಪಕ್ಕನೇ ಇದ್ರು. ನಾರಾಯಣನ 3 ಜನ ಮಕ್ಕಳು, ಗಣೇಶ, ಅಶೋಕ, ಭಾರತಿ, ಎಲ್ಲರೂ ಮೇಜರ್ ಇದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಸ್ವಾಮಿ ನನ್ನ ಗಂಡ ಸತ್ತಿದ್ದಾನೆ, ದೂರು ದಾಖಲೆ ಮಾಡಿ ಅಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ ಅಧಿಕಾರಿ PSI ಬೆಳ್ತಂಗಡಿ ಹೆದರ್ಸ್ ಕಳಿಸ್ತಾರೆ. ಏನಕ್ಕೆ ಬರೋದು? ಏನಕ್ಕೆ ದೂರು ಕೊಡೋದು? ಅದೆಲ್ಲ ನಿಮಗೆ ಬೇಡ, ಅದೆಲ್ಲ ನೀವು ಮಾಡ್ಕೋತೀವಿ, ನೀವು ಹೋಗ್ಬಿಡ್ಬೇಕು. ವಾಪಸ್ ಕಳಿಸ್ತಾರೆ. ದೂರು ಕೊಡಕ್ ಬಂದವನು ಯಾರು? ರಾಜೇಂದ್ರ ರೈ ಅಂತ ಈ ಧರ್ಮೋದ್ಯಮಿಗಳ ಚೇಲ. ಲೋಕಸ್ ಸ್ಟ್ಯಾಂಡ್ ಇಲ್ಲ, ಏನೂ ಇಲ್ಲ, ದೇರ್ ಇಸ್ ನೋ ಲೋಕಸ್ ಸ್ಟ್ಯಾಂಡಿ. ರಾಜೇಂದ್ರ ರಾಯ್ ಇವರ ನೆಂಟನೂ ಅಲ್ಲ, ಬೀಗನೂ ಅಲ್ಲ, ಜಾಗಕ್ಕೆ ಸಂಬಂಧನೂ ಇಲ್ಲ. ಒಂದ್ ವೇಳೆ ಅನಾಥ ಶವ ಇದ್ರೆ ಯಾರು ಬೇಕಾದ್ರೂ ಕೊಡಬಹುದು ಕಂಪ್ಲೇಂಟ್. ಹೌದು ಸ್ವಾಮಿ, ಇಲ್ಲೊಂದು ಅನಾಥ ಶವ ಬಿದ್ದೆ, FIR ಮಾಡಿ ನಾ ದೂರು ಕೊಡ್ತೀನಿ ಅಂತೇಳಿ ಆ ಮೃತನ ಹೆಂಡತಿ ಮಕ್ಕಳು ಇದ್ದಾಗ ಅವರ ಕಂಪ್ಲೇಂಟ್ ತಗೊಳ್ದೇನೆ ಹೆದರಿಸಿ ಓಡಿಸಿ ಈ ರಾಜೇಂದ್ರ ರೈ ಅಂತ ಈ ನಕಲಿ ದೇವಮಾನವನ ಚೇಲಾನಿಗೆ ದೂರುದಾರ ಮಾಡ್ತಾರೆ. ಆ ತರ ಹುಚ್ಚಾಟಗಳು ಈಗಿನ ಪೊಲೀಸರಿಂದ ಆಗಬಾರದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಬ್ಲೇಮ್ ಮಾಡ್ರಿ, ಯಾರಾದ್ರೂ ನಮ್ಗೆ ಬೈಯೋರು ಬೈಕೊಳ್ಳಿ.
ಆ ರೀತಿ ಹುಚ್ಚಾಟಗಳು ಈಗ ಯಾರ್ದೋ ಬಡ ಮಕ್ಕಳನ್ನ ಕೊಲೆಗಡಕರಿಗಂತ ಸೇರಿಸೋದು ಬೇಡ. ಅದ್ರ ಸಲುವಾಗಿ ನಾವು ಖುದ್ದಾಗಿ ಹೇಳಿದೀವಿ, ಲೋಕಲ್ ಪೊಲೀಸರನ್ನ ನಂಬಬೇಡಿ, ಡಿವೈಎಸ್ಪಿ ನಂಬಬೇಡಿ. ಇವತ್ತು ದ್ವಾರಕಾನಾಥ್ ಸಾಹೇಬ್ರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲೇ ಡಿವೈಎಸ್ಪಿ ಅವ್ರನ್ನ ಯಾಕೆ ನಂಬಬಾರ್ದು ಅಂತ ಅದಕ್ಕೆ ನಿಖರವಾದಂತಹ ಕಾರಣ ಇದೆ. ಬಂಟ್ವಾಳ ಡಿಎಸ್ಪಿ ಅವ್ರನ್ನ ಯಾಕೆ ನಂಬಬಾರ್ದು ಅಂತ ಹೇಳಿದ್ರೆ, ಒಂದಿಷ್ಟು ವರ್ಷಗಳ ಹಿಂದೆ ಒಂದು ಜಾಗೆ ಮೂಡುಬಿದಿರೆಯಲ್ಲಿ ಒಂದು ಜಾಗೆ, ಒಂದು ಸ್ಮಾಲ್ ಸಿವಿಲ್ ಡಿಸ್ಪ್ಯೂಟ್, ಅದು ಹೋಗೋದಕ್ಕೆ ದಾರಿ ಸಿಗ್ತಾ ಇಲ್ಲ ಅಂತ ಹೇಳಿ, ಕೊಡ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಆ ಜಾಗದ ಅದೇ ಪಕ್ಕದಲ್ಲಿ ಇರೋದೇ ಇದೇ ನಕಲಿ ದೇವಮಾನವನ ಲ್ಯಾಂಡ್.